like the Congress that sides with tukde parties, and like the DMK which speaks the language of separatism. We abhor your politics. We reject your politics. He should not teach nationalism for us. We are for the nationalism. The only thing is we want to keep separate identity when you are imposing Hindi, when you are imposing Sanskrit. When you are not giving due respect for state autonomy. That's all. Correct your record. ಸೂರ್ಯನಿಗೆ ಮುಖಭಂಗ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸಂಸತ್ತಿನ ಅಂಗಳದಲ್ಲಿ ಕೇವಲ ತನ್ನ ಸುಳ್ಳಿನ ಸರಮಾಲೆಗಳಿಂದಲೇ ಎಲ್ಲರನ್ನೂ ಮರಳು ಮಾಡಬಹುದು ಅಂದುಕೊಂಡಿದ್ದ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯನಿಗೆ ಈ ಬಾರಿ ಸರಿಯಾಗಿ ಮುಖಭಂಗವಾಗಿದೆ. ಕೇವಲ ಆವೇಶಭರಿತ ಭಾಷಣ ಮತ್ತು ಹೈಕಮಾಂಡ್ ಮೆಚ್ಚಿಸುವ ತಂತ್ರಗಾರಿಕೆಯೇ ರಾಜಕಾರಣ ಅಂತ ನಂಬಿರುವ ಇವರು ದಕ್ಷಿಣದ ಅಸ್ಮಿತೆಯನ್ನ ಪ್ರಶ್ನಿಸೋದಕ್ಕೆ ಹೋಗಿ ತೀವ್ರ ಪೆಟ್ಟು ತಿಂದಿದ್ದಾರೆ. ಎದುರಿಗಿದ್ದದ್ದು ಅಂಕಿಅಂಶಗಳ ಹುಲಿ. ರಾಜ ಎಂಬ ಅರಿವಿಲ್ಲದೆ ಸೂರ್ಯ ಎಂದಿನಂತೆ ಲಾಜಿಕ್ ಇಲ್ಲದ ಪ್ರತ್ಯೇಕವಾದದ ರಾಗ ಹಾಡಿದ್ದು ಅವರ ರಾಜಕೀಯ ಅಪಕ್ವತೆಗೆ ಸಾಕ್ಷಿಯಾಗಿತ್ತು. ಕೇವಲ ಧ್ವನಿ ಏರಿಸಿ ಮಾತನಾಡಿದ್ರೆ ಸತ್ಯ ಅಡಗಿ ಹೋಗುತ್ತೆ ಎಂಬ ಅವರ ಭ್ರಮೆಗೆ ಸಂಸತ್ತಿನಲ್ಲೇ ಬ್ರೇಕ್ ಬಿದ್ದಿದೆ. ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಸೂರ್ಯನ ಚಾಳಿಗೆ ರಾಜ ಅವರು ಇತಿಹಾಸದ ಪುಟಗಳನ್ನ ತೆರೆದಿಟ್ಟು ಉತ್ತರವನ್ನ ನೀಡಿದ್ರು. ಡಿಎಂಕೆ ಪಕ್ಷ ದೇಶವನ್ನ ಒಡೆಯುತ್ತಿದೆ ಮತ್ತು ದಕ್ಷಿಣ ಭಾರತದ ನಾಯಕರು ಪ್ರತ್ಯೇಕತೆಯ ಮಾತನಾಡ್ತಿದ್ದಾರೆ ಎಂಬ ಸೂರ್ಯನ ಆರೋಪಗಳು ಕೇವಲ ಬಾಯಿ ಬಡುಕುತನದಿಂದ ಕೂಡಿತು. ದೇಶ ಪ್ರೇಮದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವ ಸೂರ್ಯನಿಗೆ ಈ ದೇಶಕ್ಕಾಗಿ ದಕ್ಷಿಣದ ರಾಜ್ಯಗಳು, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡು ನೀಡಿದ ಆರ್ಥಿಕ ಕೊಡುಗೆಗಳ ಅರಿವೇ ಇಲ್ಲದಿರೋದು ದುರಂತ. ರಾಜ ಅವರು ನೀಡಿದ ಈ ಇತಿಹಾಸದ ಪಾಠ ಸೂರ್ಯನ ಅತಿ ಬುದ್ಧಿವಂತಿಕೆಗೆ ಕೊಡಲಿ ಏಟಿನಂತಿತ್ತು. ವಿಶೇಷ ಏನಂದ್ರೆ ರಾಜ ಅವರು ಸಂಸತ್ತಿನಲ್ಲಿ ಮಂಡಿಸಿದ ಅಂಕಿಅಂಶಗಳು ಸೂರ್ಯನ ಬೌದ್ಧಿಕ ದಿವಾಳಿತನವನ್ನ ಬಯಲು ಮಾಡಿದ್ವು. 1971ರ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ತಮಿಳುನಾಡು ಸರ್ಕಾರ ನೀಡಿದ 6 ಕೋಟಿ ರೂಪಾಯಿ ಸಹಾಯಧನ ಮತ್ತು ಕಾರ್ಗಿಲ್ ಯುದ್ಧದ ವೇಳೆ ಕರುಣಾನಿಧಿಯವರು ನೀಡಿದ 100 ಕೋಟಿ ರೂಪಾಯಿಯ ಅಂಕಿಅಂಶಗಳನ್ನ ಕೇಳಿದಾಗ ಸೂರ್ಯನ ಮುಖ ಸಣ್ಣದಾಗಿತ್ತು. ಸದಾ ರಾಷ್ಟ್ರೀಯತೆಯ ಸರ್ಟಿಫಿಕೇಟ್ ಹಂಚುವ ಸೂರ್ಯನಿಗೆ ಅಸಲಿ ರಾಷ್ಟ್ರೀಯತೆ ಅಂದ್ರೆ ಸಂಕಷ್ಟದ ಸಮಯದಲ್ಲಿ ದೇಶದ ಬೆನ್ನಿಗೆ ನಿಲ್ಲೋದು ಅಂತ ರಾಜ ಅವರು ಮುಟ್ಟಿ ನೋಡ್ಕೊಳ್ಳುವಂತೆ ಮನವರಿಕೆ ಮಾಡಿಕೊಟ್ರು. ಈ ಘಟನೆಯು ಸೂರ್ಯ ಕೇವಲ ವಾಟ್ಸ್ಆಪ್ ಯೂನಿವರ್ಸಿಟಿಯ ಸುಳ್ಳು ಸುದ್ದಿಗಳ ಮೇಲೆ ಅವಲಂಬಿತವಾಗಿದ್ದಾರೆ ಎಂಬ ಅಂಶವನ್ನ ಪುಷ್ಟೀಕರಿಸಿತು. ಸದಾ ಇಂತಹ ವಿವಾದಗಳಲ್ಲಿ ಈಜುವ ತೇಜಸ್ವಿ ಸೂರ್ಯ ಅವರ ಹಳೆಯ ಇತಿಹಾಸ ಕೆದಕಿದ್ರೆ ನಮಗೆ ಸಿಗೋದು ಕೇವಲ ಅತಾರ್ಕಿಕ ಮತ್ತು ಶ್ರಮಿಕ ವರ್ಗಕ್ಕೆ ಮಾಡಿದ ಅವಮಾನದ ಕಥೆಗಳು ಮಾತ್ರ. ಪೌರತ್ವ ಕಾಯ್ದೆ ವಿರೋಧಿಸಿ ಪ್ರತಿಭಟನೆ ನಡೆಸಿದ ಮುಸ್ಲಿಂ ಸಮುದಾಯವನ್ನ ಅತ್ಯಂತ ತುಚ್ಛವಾಗಿ ಪಂಚರ್ ಹಾಕುವವರು ಅಂತ ಕರೆದಿದ್ದು ಇವರ ಅಹಂಕಾರದ ಪರಮಾವಧಿ. ಬೆವರು ಸುರಿಸಿ ದುಡಿಯುವ ವರ್ಗದ ವೃತ್ತಿಯನ್ನ ಒಂದು ನಿರ್ದಿಷ್ಟ ಧರ್ಮಕ್ಕೆ ಕಟ್ಟಿ ಹಿಯಾಳಿಸುವ ಮೂಲಕ ಸೂರ್ಯ ತನಗೆ ಸಾಮಾನ್ಯ ಜನರ ಬಗ್ಗೆ ಇರುವ ತುಚ್ಛ ಮನೋಭಾವವನ್ನ ಹೊರಹಾಕಿದ್ರು. ಈ ದ್ವೇಷದ ರಾಜಕಾರಣ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಜನರ ಪ್ರಾಣದ ಜೊತೆಗೂ ಆಟವಾಡೋದಕ್ಕೆ ಶುರು ಮಾಡಿತು. ಇದಕ್ಕೆ ಸಾಕ್ಷಿ ಎಂಬಂತೆ ಕೊರೋನಾ ಮಹಾಮಾರಿಯ ಸಮಯದಲ್ಲಿ ಇಡೀ ನಗರವೇ ಸಂಕಷ್ಟದಲ್ಲಿದ್ದಾಗ ಇವರು ನಡೆದುಕೊಂಡ ರೀತಿ ಅಮಾನವೀಯವಾಗಿತ್ತು. ಬಿಬಿಎಂಪಿ ವಾರ್ ರೂಮ್ಗೆ ನುಗ್ಗಿ ನಿರ್ದಿಷ್ಟ ಮುಸ್ಲಿಂ ಸಮುದಾಯದ ನೌಕರರ ಹೆಸರನ್ನ ಮಾತ್ರ ಓದಿ ಹೇಳಿ ಹೆಣದ ಮೇಲೂ ಕೋಮು ಬಣ್ಣ ಹಚ್ಚೋದಕ್ಕೆ ಪ್ರಯತ್ನಿಸಿದ್ದು ಇವರ ವಿಕೃತ ರಾಜಕಾರಣದ ಕರಾಳ ಮುಖವಾಗಿತ್ತು. ಆ ಬೆಡ್ ಸ್ಕ್ಯಾಮ್ ಹಗರಣದ ಅಸಲಿ ಸೂತ್ರಧಾರಿಗಳನ್ನ ಹಿಡಿಯುವ ಬದಲು ಕೇವಲ ಮತ ಬ್ಯಾಂಕ್ಗಾಗಿ ಸಮಾಜದಲ್ಲಿ ದ್ವೇಷ ಬಿತ್ತಲು ಹೋದ ಇವರನ್ನ ಪ್ರಜ್ಞಾವಂತ ಜನರು ಎಂದಿಗೂ ಕೂಡ ಕ್ಷಮಿಸೋದಿಲ್ಲ. ಸಮಾಜವನ್ನ ಒಡೆಯುವ ಇಂತಹ ಕೃತ್ಯಗಳೇ ಸೂರ್ಯನ ರಾಜಕೀಯದ ಬಂಡವಾಳವಾಗ್ಬಿಟ್ಟಿದೆ. ಸಂಸದನಾಗಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದ ಇವರಲ್ಲಿ ಪ್ರಬುದ್ಧತೆ ಅನ್ನೋದು ಎಳ್ಳಷ್ಟು ಇಲ್ಲ ಅನ್ನೋದು ವಿಮಾನದ ತುರ್ತು ನಿರ್ಗಮನ ದ್ವಾರದ ವಿವಾದದಲ್ಲೇ ಸಾಬೀತಾಗಿದೆ. ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ ಬಾಗಿಲನ್ನ ಸುಮ್ನೆ ತೆರೆದು ಸಾವಿರಾರು ಪ್ರಯಾಣಿಕರ ಜೀವದ ಜೊತೆ ಚಲ್ಲಾಟವಾಡಿ ನಂತರ ಅದನ್ನ ಆಕಸ್ಮಿಕ ಅಂತ ಸಮರ್ಥಿಸಿಕೊಂಡಿದ್ದು ಅವರ ಬಾಲಿಶತನಕ್ಕೆ ಹಿಡಿದ ಕನ್ನಡಿಯಾಗಿದೆ. ಸಣ್ಣ ವಯಸ್ಸಿನ ಹುಡುಗನಂತೆ ವರ್ತಿಸುವ ಇವರಿಗೆ ಇಂದು ವಿಮಾನದ ಸುರಕ್ಷತಾ ನಿಯಮಗಳನ್ನ ಪಾಲಿಸುವ ಕನಿಷ್ಠ ಜ್ಞಾನವೂ ಇಲ್ವೇ ಅನ್ನೋ ಪ್ರಶ್ನೆ ಮೂಡ್ತದೆ. ಕೇವಲ ಬಾಯಿ ಬಡುಕುತನದಿಂದ ಮತ್ತು ಇಂತಹ ಅವಿವೇಕದ ಕೃತ್ಯಗಳಿಂದ ಸುದ್ದಿಯಾಗುವ ಸೂರ್ಯ ತಾನು ಇರೋದು ಸಂಸತ್ತಿನಲ್ಲೇ ಹೊರತು ಯಾವುದೋ ಗಲ್ಲಿ ಕ್ರಿಕೆಟ್ ತಂಡದಲ್ಲಲ್ಲ ಎಂಬ ಅರಿವು ಮೂಡಿಸಿಕೊಳ್ಬೇಕು. ಇಷ್ಟೆಲ್ಲ ವಿವಾದಗಳ ನಡುವೆಯೂ ಸೂರ್ಯನಿಗೆ ಭಾಷಾ ಪ್ರೇಮಕ್ಕಿಂತ ಹೆಚ್ಚಾಗಿ ರಾಜಕೀಯ ಲಾಭವೇ ಮುಖ್ಯ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ.
ಹಿಂದಿ ಹೇರಿಕೆಯ ವಿರುದ್ಧ ಧ್ವನಿ ಎತ್ತುವವರನ್ನ ಅಥವಾ ರಾಜ್ಯದ ಸ್ವಾಯತ್ತತೆ ಕೇಳುವವರನ್ನ ದೇಶದ್ರೋಹಿಗಳೆಂಬಂತೆ ಬಿಂಬಿಸುವ ಇವರ ನಡೆ ಖಂಡನೀಯ. ಕನ್ನಡದ ನೆಲದಲ್ಲಿ ಹುಟ್ಟಿ ಇಲ್ಲಿನ ಜನರ ಮತ ಪಡೆದು ದೆಹಲಿಗೆ ಹೋದವರು ಅಲ್ಲಿನ ನಾಯಕರ ಮುಂದೆ ಮಂಡಿಯೂರಲು ಸ್ವಂತ ನೆಲದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇರೋದು ಇವರ ರಾಜಕೀಯ ಬದ್ಧತೆಯ ಶೂನ್ಯತೆಯನ್ನ ತೋರಿಸ್ತದೆ. ಕರ್ನಾಟಕಕ್ಕೆ ಸಿಗಬೇಕಾದ ನ್ಯಾಯಯುತ ಪಾಲಿನ ಬಗ್ಗೆ ಮಾತನಾಡದೆ ಕೇವಲ ಬೇರೆ ರಾಜ್ಯಗಳ ನಾಯಕರನ್ನ ಟೀಕಿಸೋದೇ ಇವರ ದಿನಚರಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅತಿರೇಕದ ಆವೇಶ, ಸುಳ್ಳುಗಳ ಸರಮಾಲೆ ಮತ್ತು ಜನರ ಭಾವನೆಗಳೊಂದಿಗೆ ಆಟವಾಡುವ ರಾಜಕಾರಣ ಹೆಚ್ಚು ದಿನ ಉಳಿಯೋದಿಲ್ಲ. ಸೂರ್ಯನ ಅತಿಯಾದ ಆತ್ಮವಿಶ್ವಾಸ ಮತ್ತು ಬೇರೆಯವರನ್ನ ತುಚ್ಛವಾಗಿ ಕಾಣುವ ಗುಣವೇ ಇಂದು ಅವರನ್ನ ನಗೆಪಾಟಲಿಗೀಡು ಮಾಡ್ತಾ ಇದೆ. ತಾನು ಹೇಳಿದ್ದೇ ಸತ್ಯ, ತನ್ನ ಪಕ್ಷದ ಸಿದ್ಧಾಂತವೇ ಅಂತಿಮ ಎಂಬ ಭ್ರಮೆಯಲ್ಲಿರುವ ಸೂರ್ಯನಿಗೆ ರಾಜ ಕೊಟ್ಟ ಏಟು ಇನ್ನು ಮುಂದಾದ್ರೂ ಎಚ್ಚೆತ್ತುಕೊಳ್ಳೋದಕ್ಕೆ ಒಂದು ಪಾಠವಾಗಬೇಕಿದೆ. ಇತಿಹಾಸದ ಅರಿವಿಲ್ಲದವರು ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ ಎಂಬ ಮಾತಿನಂತೆ ಸೂರ್ಯ ಮೊದಲು ವಾಸ್ತವವನ್ನ ಅರಿಯಲಿ. ಬರೀ ಬಾಯಿ ಬಡುಕುತನದಿಂದ ಜನರ ಮನಸ್ಸು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅರಿವು ಮತ್ತು ನೈಜ ಕಾಳಜಿ ಬೇಕು ಎನ್ನೋದು ಈ ಸಂಸತ್ತಿನ ವಾಕ್ಸಮರದಿಂದ ಸಾಬೀತಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.